ಕನ್ನಡದಲ್ಲಿ ಇಂದಿಗೂ ನೋಡಲು ಇಷ್ಟಪಡುವ ಟಾಪ್ 10 ಧಾರಾವಾಹಿಗಳು. ಇಂದು ಬೇಕಾದಷ್ಟು ಕನ್ನಡ ಸೀರಿಯಲ್ಗಳಿವೆ. ಆದರೆ ಟಿವಿಗಳೇ ಅಪರೂಪವಾಗಿದ್ದ ಕಾಲದಲ್ಲಿ ಕನ್ನಡದ ಕಿರುತೆರೆಯನ್ನ ಸಾಕಷ್ಟು ಸೀರಿಯಲ್ಗಳು ಹಿಡಿದುಕೊಂಡಿದ್ದವು. ಅದರಲ್ಲಿ ಪ್ರಮುಖ 10 ಸೀರಿಯಲ್ಗಳ ಲಿಸ್ಟನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮಾಯಾಮೃಗ 1998ರಲ್ಲಿ ಡಿಡಿ ಚಂದನದಲ್ಲಿ ಪ್ರಸಾರವಾಗಿ ಪ್ರಸಿದ್ಧಿಗೆ ಬಂದ ಧಾರಾವಾಹಿ ಇದು. ಟಿ.ಎನ್. ಸೀತಾರಾಮ್ ಅವರು ಪಿ. ಶೇಷಾದ್ರಿ ಮತ್ತು ನಾಗೇಂದ್ರ ಶಾ ಜೊತೆ ಜಂಟಿಯಾಗಿ ಇದನ್ನು ನಿರ್ದೇಶನ ಮಾಡಿದ್ರು. ಒಟ್ಟು 576 ಎಪಿಸೋಡ್ಗಳು ಪ್ರಕಟವಾಗಿತ್ತು. ಎಚ್.ಜಿ. ದತ್ತಾತ್ರೇಯ, ಲಕ್ಷ್ಮೀ ಚಂದ್ರಶೇಖರ್, ಜಯಶ್ರೀ, ಅವಿನಾಶ್, ಮಂಜು ಭಾಷಿಣಿ ಈ ಧಾರಾವಾಹಿಯ ಪ್ರಮುಖ ಪಾತ್ರದಲ್ಲಿದ್ದರು. ಇನ್ನು ಮುಕ್ತ ಟಿವಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮುಕ್ತ ಧಾರಾವಾಹಿ ತಮ್ಮ ಟೈಟಲ್ ಸಾಂಗ್ನಿಂದಲೂ ದೊಡ್ಡ ಮಟ್ಟದ ಜನಪ್ರಿಯ ಗಳಿಸಿತ್ತು. ಟಿ.ಎನ್. ಸೀತಾರಾಮ್ ಅವರ ಪ್ರಧಾನ ನಿರ್ದೇಶನವಾಗಿದ್ದು 2005ರಿಂದ 2007ರವರೆಗೆ ಇದು ಕಿರುತೆರೆಯಲ್ಲಿ ಮೋಡಿ ಮಾಡಿತ್ತು. ಕರ್ನಾಟಕದ ಮನೆ ಮಾತಾಗಿದ್ದ ಈ ಧಾರಾವಾಹಿ ಸಾಮಾಜಿಕ ಮೌಲ್ಯಗಳನ್ನು ತಿಳಿಸುವುದರಲ್ಲಿ ಸಮರ್ಥವಾಗಿತ್ತು. ಇನ್ನು ಮುಕ್ತ ಟಿ.ಎನ್. ಸೀತಾರಾಮ್ ಅವರ ಮತ್ತೊಂದು ಮೇಘಾ ಧಾರಾವಾಹಿ ಮುಕ್ತ 2013ರಲ್ಲಿ ಇದು ಮುಕ್ತಾಯ ಕಂಡಿತ್ತು. ಜಾಗತೀಕರಣ, ರೈತರ ಸಮಸ್ಯೆ, ನಕ್ಸಲರು, ವೈದ್ಯಕೀಯ ವ್ಯವಸ್ಥೆ, ರಾಜಕೀಯ ಬಗ್ಗೆ ವ್ಯವಸ್ಥಿತವಾಗಿ ಹೇಳಬಹುದು ಎಂದು ತೋರಿಸಿಕೊಟ್ಟ ಧಾರಾವಾಹಿ ಎನ್ನುವ ಕಾರಣಕ್ಕೆ ಸಾಕಷ್ಟು ಜನಪ್ರಿಯತೆ ಕಂಡಿತ್ತು. ಮೂಡಲಮನೆ ಟಿವಿ ಕನ್ನಡದಲ್ಲಿ ಪ್ರಸಾರವಾದ ಮತ್ತೊಂದು ಪ್ರಮುಖ ಧಾರಾವಾಹಿ ಮೂಡಲಮನೆ ತನ್ನ ಟೈಟಲ್ ಸಾಂಗ್ನಿಂದಲೂ ಜನಪ್ರಿಯತೆ ಪಡೆದಿತ್ತು. ಇದನ್ನ ವೈಶಾಲಿ ಕಾಸರವಳ್ಳಿ ನಿರ್ದೇಶನ ಮಾಡಿದ್ರು. ಮಹಿಳೆಯೊಬ್ಬರು ನಿರ್ದೇಶನ ಮಾಡಿದ ಕನ್ನಡದ ಮೊಟ್ಟ ಮೊದಲ ಮೇಘಾ ಸೀರಿಯಲ್ ಇದಾಗಿತ್ತು. 2003ರ ಆಗಸ್ಟ್ನಿಂದ ಪ್ರಸಾರ ಆರಂಭವಾಗಿತ್ತು. ಇದರ ಟೈಟಲ್ ಸಾಂಗ್ ಬರೆದಿದ್ದು ಚಂದ್ರಶೇಖರ್ ಕಂಬಾರ. ಉತ್ತರ ಕರ್ನಾಟಕದ ಭಾಷೆಯ ಕಾರಣಕ್ಕಾಗಿ ಗಮನ ಸೆಳೆದಿತ್ತು. ಕೆಎಸ್ಎಲ್ ಸ್ವಾಮಿ, ಗಾಯತ್ರಿ, ರೇಣುಕಮ್ಮ, ಪದ್ಮಜಾರಾವ್, ಅಚ್ಯುತ್ ಕುಮಾರ್ ಈ ಸೀರಿಯಲ್ನಲ್ಲಿ ನಟಿಸಿದ್ದರು. ಇನ್ನು ಬದುಕು ಬಿಗ್ ಬಾಸ್ ಮೂಲಕ ಮತ್ತೊಮ್ಮೆ ಕನ್ನಡದಲ್ಲಿ ಜನಪ್ರಿಯವಾಗಿರುವ ಸಿರಿಜಾ ನಟನೆಯ ಸೀರಿಯಲ್ ಬದುಕು ಟಿವಿ ಕನ್ನಡದಲ್ಲಿ ಪ್ರಸಾರವಾಗಿತ್ತು. ಮಾಳವಿಕಾ ಕೂಡ ಈ ಸೀರಿಯಲ್ನಲ್ಲಿ ನಟಿಸಿದ್ರು. ರವಿಕಿರಣ್ ಅವರು ನಿರ್ದೇಶನ ಮಾಡಿದ್ದ ಸೀರಿಯಲ್ ಇದು. ಇನ್ನು ಗೃಹಭಂಗ ಎಸ್.ಎಲ್. ಭೈರಪ್ಪ ಕಾದಂಬರಿ ಆಧಾರಿತ ಧಾರಾವಾಹಿ ಕೂಡ ಟಿವಿಯಲ್ಲಿ ಪ್ರಸಾರ ಕಂಡಿತ್ತು. ಗಿರೀಶ್ ಕಾಸರವಳ್ಳಿ ಇದನ್ನು ನಿರ್ದೇಶನ ಮಾಡಿದ್ರು. ಟೈಟಲ್ ಸಾಂಗ್ ಅನ್ನ ದೊಡ್ಡ ರಂಗೇಗೌಡರು ಬರೆದಿದ್ರು. ಸಿ. ಅಶ್ವಥ್ ಸಂಗೀತ ನಿರ್ದೇಶಿಸಿದ್ರು. 2004ರಿಂದ 2005ರವರೆಗೆ ಪ್ರಸಾರವಾಗಿತ್ತು. ಮಾಳ್ವಿಕಾ, ಅವಿನಾಶ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದರು. ಇನ್ನು ಪಾಪಾ ಪಾಂಡು ಚಿದಾನಂದ ಶಾಲಿನಿ ಮುಖ್ಯ ಭೂಮಿಕೆಯಲ್ಲಿದ್ದ ಪಾಪಾ ಪಾಂಡು 2004ರಲ್ಲಿ ಟಿವಿಯಲ್ಲಿಯೇ ಪ್ರಸಾರವಾಗಿದ್ದ ಸೀರಿಯಲ್. ಆದರೆ ಒಂದೇ ಕತೆ ಇದರಲ್ಲಿ ಇರಲಿಲ್ಲ. ಸಿಹಿ ಕಹಿ ಚಂದ್ರು ನಿರ್ದೇಶನದ ಈ ಧಾರಾವಾಹಿಯ ಹೊಸ ಅವತರಣಿಕೆ ಕೂಡ ಇತ್ತೀಚೆಗೆ ಪ್ರಸಾರವಾಗಿತ್ತು. ಇನ್ನು ಸಿಲ್ಲಿಲಲ್ಲಿ ಡಾಕ್ಟರ್ ವಿಠಲ್ ರಾವ್, ಸಮಾಜ ಸೇವಕಿ ಲಲಿತಾಂಬ, ವಿಶಾಲು, ರಂಗ, ಪಲ್ಲಿ, ಸೂಜಿ, ಗೋವಿಂದ ಪಾತ್ರಗಳ ಮೂಲಕ ಜನಪ್ರಿಯತೆ ಕಂಡ ಧಾರಾವಾಹಿ ಸಿಲ್ಲಿಲಲ್ಲಿ. ಇಂದಿಗೂ ಕೂಡ ಜನಪ್ರಿಯ ಹಾಸ್ಯ ಧಾರಾವಾಹಿ. ವಿಠಲ್ ರಾವ್ ಮತ್ತು ಅವನ ಕುಟುಂಬದ ದೈನಂದಿನ ಘಟನೆಗಳ ಹಾಸ್ಯವೇ ಈ ಕಿರುತೆರೆ ಧಾರಾವಾಹಿ ಆಗಿತ್ತು. ವಿಜಯ್ ಪ್ರಸಾದ್ ಅವರ ನಿರ್ದೇಶನರಾಗಿದ್ದರು. ಟಿವಿಯಲ್ಲಿ ಇದು ಪ್ರಸಾರವಾಗಿತ್ತು. ಇನ್ನು ರಂಗೋಲಿ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿ ರಂಗೋಲಿ. ಸಿರಿಜಾ, ರೂಪೇಶ್ ಕುಮಾರ್, ನಾಗರಾಜ್ ಕೋಟೆ, ಮೈಕೋ ಮಂಜು ಈ ಧಾರಾವಾಹಿಯಲ್ಲಿ ನಟಿಸಿದರು. ಇನ್ನು ನಾಲ್ಕು ತಂತಿ ಉದಯ ಟಿವಿಯಲ್ಲಿ 2005ರಿಂದ 2006ರವರೆಗೆ ಪ್ರಸಾರವಾದ ಧಾರಾವಾಹಿಯನ್ನ ಬಿ. ಸುರೇಶ್ ನಿರ್ದೇಶನ ಮಾಡಿದ್ರು. ಕವಿ ದಾರಾ ಬೇಂದ್ರೆ ಅವರ ನಾಲ್ಕು ತಂತಿ ಕವನ ಸಂಕಲನದ ನಾನು ನೀನು ಆನು ತಾನು ಕವಿತೆಯನ್ನ ಈ ಸೀರಿಯಲ್ಗೆ ಬಳಸಿಕೊಳ್ಳಲಾಗಿತ್ತು. ಹೆಸರಾಂತ ಸಂಗೀತ ನಿರ್ದೇಶಕ ಹಂಸಲೇಖ ಈ ಒಂದು ಹಾಡಿಗೆ ರಾಗ ಸಂಯೋಜನೆ ಮಾಡಿದ್ರು. ಈ ಹಾಡನ್ನ ಫಯಾಜ್ ಖಾನ್ ಬಹಳ ಅದ್ಭುತವಾಗಿ ಹಾಡಿದ್ರು. ನಾಗೇಶ್ಮಯ್ಯ, ಶೈಲಜಾ ನಾಗ, ಸುಜಾತ, ಸೀತಾ ಕೋಟೆ, ಡಾಕ್ಟರ್ ಶಾಮಾ, ಶ್ರೀನಾಥ್ ವಶಿಷ್ಠ, ನಮ್ರತಾ ಗೌಡ ಸೇರಿದಂತೆ ಇನ್ನು ಅನೇಕ ಕಲಾವಿದರು ಈ ಸೀರಿಯಲ್ನಲ್ಲಿ ಅಭಿನಯಿಸಿದ್ದರು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.